Hello. Uh, Today we are going to discuss about the new chapter of the corporate accounting. And sir discuss ಮಾಡೋನು new chapter of the corporate accounting ಅಂತಾರ ಬಟ್ ಇಲ್ಲಿ ಎರಡು ಗೊಂಬಿ ತಂದು ನಿಲ್ಸ್ಯಾರ what is this ಅಂತ. Yes or no? I think you are thinking the same in the same sense. Just I want to explain the story which explains the a topic introduction of topic also. Then you can see the okay two persons here. One, of course, see the face, correct face note on the ಸಿಕ್ಕಾಪಟ್ಟೆ ಬೇಸರ ಆಗ್ಯಾನ. You can call him as an unsuccessful person. ಯಾರಿವ ಇಲ್ಲಿದಲ್ಲ of course ಇವ unsuccessful person. ಇಲ್ಲಿ ಕಡೆ ಅಡ್ಡಾಡದ ನೋಡು ಇವ unsuccessful person. Of course, ಇವನ್ ಮುಖ ನೋಡ್ರಿ wearing the black suit. Okay, graduation with a successful mind. See the face. What a lovely face. Of course, ಏನಾಗೈತಿ ನಗು ಐತಿ. Yes or no? Then the distance, the okay, the person, the unsuccessful person, he is the unsuccessful person. We can say that him as a successful person. Okay, the distance he reached from the unsuccessful to the successful. Okay, ಅನ್ಸಕ್ಸಸ್ಫುಲ್ ಪರ್ಸನ್ದಿಂದ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಏನ್ ಮಾಡಬೇಕು, ಅನ್ಸಕ್ಸಸ್ಫುಲ್ ದಿಂದ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಏನ್ ಮಾಡಬೇಕು? ಜಸ್ಟ್ ವಿ ಹ್ಯಾವ್ ಟು ಚೇಂಜ್ ಅವರ್ ಸೆಲ್ಫ್. ಯಾರೋ ಸ್ವಾಮಿಗಳು ಹೇಳಿದ್ರ ಸರ ನಾ ಹಿಂಗ ಇದನ್ನ ಬಂದು ಯಾರೋ ಒಬ್ಬನ ಮನುಷ್ಯನ ಕಡೆ ಹೋಗ್ತಾನೆ. ಇಫ್ ಯು ಆರ್ ರೀಚಿಂಗ್ ಒನ್ ಸ್ಪೆಷಲ್ ಪರ್ಸನ್ ಅಂಡ್ ಹೂ ಇಸ್ ದ ಸ್ವಾಮಿ ಆರ್ ದ ಎನಿ ಅದರ್ ಸ್ಪಿರಿಚುವಲ್ ಲೀಡರ್ ಅಂಡ್ ಸಮ್ ಪರ್ಸನ್ಸ್ ಯಾರು ನೋಡ್ರಿ, if you are okay, if you are visiting for a good person or a successful person ಹೋದ್ರೆ ಅದ್ರ ಅವ ಏನ್ ಹೇಳ್ತಾನ, ನಿನ್ನೊಳಗೆ ನೀ ಚೇಂಜ್ ಮಾಡ್ಕೊತ ಏನಂತಾನವ, ನಿನ್ನೊಳಗೆ ನೀ ಏನ್ ಮಾಡ್ಕೋ, ಚೇಂಜ್ ಮಾಡ್ಕೋ. ಓಕೆ, ಯು ಕೆನಾಟ್ ಪರ್ಚೇಸ್ ಒನ್ ಲೆಗ್. ಈ ಎರಡು ಕಾಲದವಪ್ಪ ಇನ್ನೊಂದು ಕಾಲ್ ತಗೊಳಕ್ ಆಗ್ತದ? ನೋ, you have two hands. Of course you have to utilize those two hands to work for that. ಓಕೆ, ಇನ್ನೊಂದು ಕೈ ತಗೊಂಡ್ರೆ ಅಫ್ಕೋರ್ಸ್ ನನಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ನನಗೆ ಇನ್ನೊಂದು ಕೈ ಬೇಕಾಗ್ತೈತಿ. ನೋ, ಯು ಕೆನಾಟ್ ಡೂ ಎಕ್ಸ್ಟರ್ನಲಿ ಏನು ಮಾಡೋಕ್ಕಾಗಲ್ಲ. ನನ್ನ ತಲೆ ಒಂದು ಐತಿ, ಬ್ರೈನ್ ಸರ್ ನನಗೊಂದು ಬ್ರೈನ್ ಎಕ್ಸ್ಟ್ರಾ ಬೇಕಾಗಿತ್ತು. ಆ್ಯಕ್ಚುಲಿ ಐ ವಾಂಟ್ ಟು ಬಿಕಮ್ ಅ ಸಕ್ಸಸ್ಫುಲ್ ಪರ್ಸನ್, ದೆನ್ ಐ ಶುಡ್ ಹ್ಯಾವ್ ದ ಒನ್ ಮೋರ್ ಬ್ರೈನ್ಸ್. ಓಕೆ, ಒನ್ ಮೋರ್ ಬ್ರೈನ್ ಎಲ್ಲಿ ಸಿಗ್ತಿದ್ರು ಹೇಳಿ? ನೋ, ನಾಟ್ ಎಟ್ ಆಲ್. The internal change, reorganization of yourself is very important. ನೀನು ಚೇಂಜ್ ಆಗಬೇಕು ಅಂದ್ರೆ ಅಷ್ಟೇ ಏನಾಗ್ತೈತೆ, ಅಫ್ಕೋರ್ಸ್ ಯು ಕ್ಯಾನ್ ಬಿಕಮ್ ದ ಸಕ್ಸಸ್ಫುಲ್ ಪರ್ಸನ್. ಜಸ್ಟ್ ಐ ವಾಂಟ್ ಟು ಟೆಲ್ ಯು ದ ಸ್ಟೋರಿ ಆ್ಯಂಡ್ ದ ಸಿಂಪಲ್ ಥಿಂಗ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದ್ಯಾಟ್ ವಿಲ್ ಎಫೆಕ್ಟ್ ಯು ಆಲ್ಸೋ, ನಿಮಗೂ ಎಫೆಕ್ಟ್ ಆಗ್ತೈತೆ ಆ್ಯಂಡ್ ಇಟ್ ವಿಲ್ ಎಕ್ಸ್ಪ್ಲೇನ್ ದ ಚಾಪ್ಟರ್ ಆಲ್ಸೋ. ಓಕೆ, ಕಾರ್ಪೊರೇಟ್ ಅಕೌಂಟಿಂಗ್ ಒಂದು ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡ್ತೈತೆ. ಹೌ? Okay, now we are going to study the timetable of this unsuccessful person. Unsuccessful, sick ಅಂದ್ರೆ ಗೊತ್ತಾಯ್ತಲ್ಲ. Okay, and next something, of course he wasted the life. Okay, wasted the time and such things. We'll go for the timetable of unsuccessful person. Then what will be the timetable? Before timetable ಏನಿರ್ತೈತೆ ಒಂದು, ಗೋಯಿಂಗ್ ಟು ವೇಕಿಂಗ್ ಅಪ್ ಮಾರ್ನಿಂಗ್ 8ಕ್ಕೆ ಹೇಳ್ತಿರ್ತಾನ. ಎಷ್ಟಕ್ಕೆ ಹೇಳ್ತಿರ್ತಾನ? ಮುಂಜಾನೆ 8ಕ್ಕೆ ಹೇಳ್ತಿರ್ತಾನ. ದೆನ್ ಗೋಯಿಂಗ್ ಟು ಕಾಲೇಜ್ at 10 o'clock after one class. You used to, some of you used to do that. ನೀವು ಒಂದಿಷ್ಟು ಜನ ಮಾಡ್ತಿರ್ತೀರ. ಓಕೆ, ದೆನ್ ನಿಮಗೆ ಗೊತ್ತಾಗಿಲ್ಲ ಈಗ ಏನಾಗತ್ತೈತಿ, ವಾಟ್ಸ್ ಗೋಯಿಂಗ್ ಆನ್ ಆ್ಯಂಡ್ ಸಮಥಿಂಗ್. ಅಫ್ಕೋರ್ಸ್ ಯು ಆರ್ ಹ್ಯಾವಿಂಗ್ ದ ಫನ್. ಈಗ ನಿಮಗೆ ಏನಾಗತ್ತೆ, ಫನ್ ಸಿಗತ್ತೈತಿ. ದೆನ್ ಅಫ್ಕೋರ್ಸ್ waking up at 8 o'clock and going to the college, and after completing 1 hour, okay, they will have some fun there. Okay, then ನೀವು ಹೀರೋ ಅನ್ಸೋದ್ರಲ್ಲ, ಜಲ್ದಿ ಲೇಟ್ ಆಗಿ ಬಂದ್ರೆ, ದೆನ್ ಲೀವಿಂಗ್ ದ ಕ್ಲಾಸ್, ಬರೋದು ಲೇಟ್, ದೆನ್ ಹೋಗೋದು the before last class 1 p.m. Okay, then wasting the time in canteens. Okay, where you are living, where you are going after completion of the tax. Okay, classes, you are going to canteen and you are going to waste the 2 hours and 3 hours, and again you are reaching the home at 7. ಸಂಜೆ 7ಕ್ಕೆ ಹೋಗ್ತಾರೆ ನೀವು. ಎಸ್ ಆರ್ ನೋ? ದೆನ್ ಹೋಗಿ ಏನು ಮಾಡ್ತಾರೆ, ಪ್ಲೇಯಿಂಗ್ ದ ಗೇಮ್ಸ್, ವಾಚಿಂಗ್ ದ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಇನ್ ಯೂಟ್ಯೂಬ್ ಆ್ಯಂಡ್ ವಾಚಿಂಗ್ ದ ಟಿ ವಿ ಆ್ಯಂಡ್ ಸಚ್ ಥಿಂಗ್ಸ್. ಎಲ್ಲಿ ತನ? ಅಪ್ ಟು ಮಿಡ್ ನೈಟ್. Again you are going to chat with a friends, chat with a girl or boy, something.
of course ಅವ್ರ ಜೊತೆ chat ಮಾಡ್ಕೋತಾ of course you are going to chat and video calling and so much things you do in the classroom also. Okay, ಇಂಥವೆಲ್ಲ ಮಾಡ್ತಿರ್ತೀರಿ up to midnight. Okay, ಎಷ್ಟು ತನ 12 1 ತನ. Then this is your timetable. Then what will be the result ಏನು ಬರ್ತದೆ? Fail. Results ಏನು ಬರ್ತದೆ? Fail. Okay, then skill gains nil. ಏನಾದ್ರು skills ಬಂದವ ನಿನಗೆ? Nil. Then knowledge nil. Concentration power nil. Respect nil. Bad habits, full of bad habits. Canteen though kurti andre, of course there should be there is eligibility to sit in the canteen, that you should have some bad habits of cigarettes and such things. Yes or no? And then if you are going okay working with your friends, then you should have some bad habit also. Then etc etc. Then this is your timetable. You are having the timetable. Okay, then this is the timetable of a sick people. This is the timetable of bad student. This is the timetable of unsuccessful students. He's getting nothing here. ಏನಾದ್ರು ಸಿಗಾತೈತನ ಸ್ಕಿಲ್ ಸಿಕ್ಕುವನ ಅವಂಗ ಇಲ್ಲ, ಏನು ಸ್ಕಿಲ್ಸ್ ಇಲ್ಲ. Knowledge ಬಂತು, no knowledge here. Concentration power, not at all there, he doesn't have any concentration power. Respect, no respect. Then bad habits, yes, full of bad habits, and etc etc. Okay, then how to become then after some time of course ಇವಂಗ ಏನದಲ್ಲ, ಯಾರು ಅನ್ಸಕ್ಸಸ್ಫುಲ್ ಏನದಲ್ಲ ಬೇಸರಾತೀವ್ ಡೆಫಿನೆಟ್ಲಿ. ಎದಕ್ಕಂದ್ರೆ ಫೇಲ್ ಆದ, ಕಾಮ್ ಫೇಲ್ ಆದ and such things, some exams fail ಆದ and fail ಆದ, and he failed to enter into the company also because of this lack of skills, because of the communication skills, because of the so many things. Of course he failed to enter into the company. Then he approached one person. ಒಬ್ಬನ ಮನುಷ್ಯ ಹೋಗಿ ಕೇಳ್ತಾನ, ಏನಂತ ಕೇಳ್ತಾನ? ಎಸ್, ದಿಸ್ ಈಸ್ ಮೈ ಪ್ರಾಬ್ಲಮ್. ಐ ಡೋಂಟ್ ಹ್ಯಾವ್ ದ ಕಮ್ಯುನಿಕೇಶನ್ ಸ್ಕಿಲ್, ಐ ಡೋಂಟ್ ಹ್ಯಾವ್ ದ ಸ್ಕಿಲ್ಸ್, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಆಫ್ ಕೋರ್ಸ್. ಓಕೆ, ಇಂಥವೇನೂ ಇಲ್ಲ. ದೆನ್ ವಾಟ್ ಶುಡ್ ಐ ಡೂ? ನಾ ಏನು ಮಾಡಬೇಕು? ದೆನ್ ಅವಾಗ ಏನಂತಾವ? ರೀಕನ್ಸ್ಟ್ರಕ್ಟ್ ಯುವರ್ ಸೆಲ್ಫ್, ರೀಆರ್ಗನೈಸ್ ಯುವರ್ ಟೈಮ್ ಟೇಬಲ್. ರೀಆರ್ಗನೈಸ್ ಯುವರ್ ಟೈಮ್ ಟೇಬಲ್. ನಿಂದು ಏನು ಟೈಮ್ ಟೇಬಲ್ ಐತಿಲ್ಲ ಅದನ್ನು ಚೇಂಜ್ ಮಾಡ್ಕೊ. ಎಸ್ ಸರ್, ನಾವು ಕೇಳ್ತಾನೆ, ನಾವು ಏನು ಮಾಡ್ತೀಪ್ಪ, ಎಷ್ಟು ಕೇಳ್ತೀವಿ? ಮುಂಜಾನೆ 8ಕ್ಕೆ ಕೇಳ್ತಾನೆ. ಎಷ್ಟೊತ್ತಿಗೆ ಹೋಗಿ ಕ್ಲಾಸಿಗೆ? 10ಕ್ಕೆ. ಮತ್ತು ಕಾಲೇಜ್ ಎಷ್ಟೊತ್ತಿಗೆ? 9ಕ್ಕೆ. ದೆನ್ ಒಂದು ಕ್ಲಾಸ್ ಬಿಟ್ಟು ಕಾಲೇಜಿಂದ ಎಲ್ಲಿ ಹೋಗ್ತೀವಿ? 1 o'clock ಹೊರಗೆ ಬರ್ತಿರ್ತೇನೆ ರೀ. ನಾವು ಒಂದು ಕ್ಲಾಸ್ ಇರ್ತೈತೆ, ಹೋಗಿ ಕ್ಯಾಂಟೀನ್ದಾಗ ಕೊಡ್ತೀವಿ, ಹಂಗೆ ಏನಾರ ಮಾಡ್ಕೊತ ಕೊಡ್ತೀವಿ, ಪಬ್ಜಿ ಗಿಬ್ಜಿ. ಸಂಜೆ 7ಕ್ಕೆ ಹೋಗ್ತೀವಿ. ಆಮೇಲೆ ಏನು ಮಾಡ್ತೀವಿ? ಊಟ ಗೀಟ ಮಾಡಿ ಯೂಟ್ಯೂಬ್ನಾಗ ಹಾಡ ಗಿಡ ನೋಡ್ಕೋತ, ಮೂವಿ ಗಿವಿ ನೋಡ್ಕೋತ, ಗೇಮ್ ಆಡ್ಕೋತ, ಪಬ್ಜಿ ಆಡ್ಕೋತ, ವಾಟ್ಸಪ್ನಾಗ ಮೆಸೇಜ್ ಮಾಡ್ಕೋತ, ಫೇಸ್ಬುಕ್ ನೋಡ್ಕೋತ. ಅಫ್ಕೋರ್ಸ್ ವಿ ಆರ್ ಜಸ್ಟ್ ವೇಟಿಂಗ್ ದ ಟೈಮ್, we are just waiting the time sir ಅಂತ ಹೇಳ್ತಾನೆ. then you have to reconstruct your timetable. ಏನು ಮಾಡ್ಕೋಬೇಕು? if you want to become the successful person, if you want to gain the skills, if you want to gain the communication skills, if you want to gain the respect from the teachers and the parents, if you want to gain the so many things in your life, then you have to reconstruct, reorganize your timetable. You have to reconstruct, reorganize yourself. ನಿನ್ನನ್ನು ನೀ ಏನು ಮಾಡ್ಕೋಬೇಕು? ಚೇಂಜ್ ಮಾಡ್ಕೋಬೇಕು. ಸರ್ ನಿನ್ನನ್ನು ಏನು ಮಾಡ್ಕೋಬೇಕು? ನೀನು ಚೇಂಜ್ ಮಾಡ್ಕೋಬೇಕು. ದೆನ್ ದೇರ್ ಈಸ್ ನೋ ಅದರ್ ವೇಸ್. ಬೇರೆ ವೇಸ್ ಅದಾವನ ಬ್ರೋ? ಇಲ್ಪ 2 ಕಾಲು ಅದಾವ, ಇನ್ನೊಂದು ಕಾಲು ತೊಗೊಂಬಂದ್ರೆ ಇಸ್ ಇಟ್ ಪಾಸಿಬಲ್? 2 ಕೈ ಅದಾವ, ಇನ್ನೊಂದು ಕೈ, 3 ಕೈ ಇದ್ರೆ ಏನಾರು ಹಾಕತ್ತೇನ್ರಿ? ಚೇಂಜ್ ಹಾಕತ್ತೇನ? ನೋ sir. A brain one night, I have only one brain. Is it possible to purchase one and another brain to change myself? Okay, as a change okay, myself as a successful person? Okay, no, this is not possible. Then only one way is there: the internal change, reorganization of my timetable, reorganization of my living style and such things, of course. And reconstruction ಅನ್ಬೋದಲ್ಲ, ಅದಕ್ಕೆ ನಾವೇನಂತ reconstruction of my, this is the internal reconstruction. ಇದೇನಿಲ್ಲ, ಇದು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡತ್ತೆ. ಹೆಂಗ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ? ದ ಸಕ್ಸಸ್ಫುಲ್ ಪರ್ಸನ್ ಹೆಂಗ್ ಕನ್ಸ್ಟ್ರಕ್ಟ್ ಮಾಡ್ತೀವಿ? ದಿಸ್ ವಾಸ್ ದ ಟೈಮ್ ಟೇಬಲ್ ಆಫ್ ಅನ್ಸಕ್ಸಸ್ಫುಲ್ ಪರ್ಸನ್. ದೆನ್ ಸಕ್ಸಸ್ಫುಲ್ ಹೆಂಗ್ ಮಾಡ್ತೀವಿ? ಚೇಂಜ್ ಮಾಡ್ಕೋಬೇಕಲ್ಲ. ವಿ ಹ್ಯಾವ್ ಟು ಚೇಂಜ್ ದಿಸ್ ಟೈಮ್ ಟೇಬಲ್. ದೆನ್ ವಿ ಹ್ಯಾವ್ ಚೇಂಜ್ ದ ಟೈಮ್ ಟೇಬಲ್ ಲೈಕ್ ದಿಸ್. ವೇಕ್ ಅಪ್ ಆಟ್ ಮಾರ್ನಿಂಗ್ 6 AM. 6 AM ಮಾಡ್ಕೊಂಡು ಅಫ್ಕೋರ್ಸ್ ನಮ್ಮ ಮನೆಯ ಕೆಲಸ ಇದನ್ನ ಕೆಲಸ ಮುಗಿಸಿರ್ತೀವಿ. ದೆನ್ ಗೋಯಿಂಗ್ ಟು ಕಾಲೇಜ್ ಆ್ಯಂಡ್ exact 8:45, and you have to attend the classes from the 9 o'clock. Then leaving the class at 2 PM after attending all the classes.
you are leaving the classes, you are leaving the college at 2 p.m. after attending the all the classes, and you are wasting, not wasting, you are utilizing the time. ಅಲ್ಲಿ ಏನ್ ಮಾಡಿದ್ದೇವೆ ನಾವು, ವೇಸ್ಟ್ ಮಾಡತ್ತೇವೆ. ನಾವು ವಿ ಆರ್ ಯುಟಿಲೈಸಿಂಗ್ ದ ಟೈಮ್ ಇನ್ labs and reading rooms. You are okay, you are using the computers for so many purposes, good purposes. You are using the newspapers, you are using the magazines to read and such things. Then reaching the home at 6 p.m. and such things, and ಹೋದ್ಮೇಲೆ ಏನ್ ಮಾಡ್ತೀರಿ, ರಿಕಾಲಿಂಗ್ ದ ಸ್ಟಡಿ, ಏನ್ ಓದಿದ್ರೆ ಅದನ್ನ ನೋಡ್ತೀನಿ, ರೀಡಿಂಗ್ ದ ನ್ಯೂಸ್ ಪೇಪರ್ಸ್, ಎನಿ ಸ್ಪೋರ್ಟ್ಸ್ ಆಟ ಗೀಟ ಆಡ್ತೀನಿ, ಎನಿ ವರ್ಕ್ ಇನ್ ಹೋಮ್, ಮನ್ಯಾಗ ಇನ್ನೇನಾರು ಕೆಲಸ ಮಾಡ್ತೀರಿ. ದೆನ್ 10 p.m. ವಿದೌಟ್ ವೇಸ್ಟಿಂಗ್ ದ ಟೈಮ್ ಇನ್ ದ ಇನ್ಸ್ಟಾ, ಫೇಸ್ಬುಕ್ ಅಂಡ್ ವಾಟ್ಸಪ್, ಯು ಆರ್ ಗೋಯಿಂಗ್ ಟು ಸ್ಲೀಪ್. ಓಕೆ, ಅವಾಗ ಏನ್ ಮಾಡ್ಕೋತೀರಿ, ಮಕ್ಕೋತೀರಿ. ಇಫ್ ಯು ಫಾಲೋ ದಿಸ್ ಟೈಪ್ ಆಫ್ ಟೈಮ್ ಟೇಬಲ್, ರಿಆರ್ಗನೈಸ್ ಮಾಡಿದ್ರಿಲ್ಲ, ಚೇಂಜ್ ಮಾಡ್ಕೊಂಡ್ರಿಲ್ಲ. ಅವ ಹೇಳಿದ, ಯಾರು ಹೇಳಿದ್ರು, ಓಕೆ ಟೀಚರ್ ಹೇಳಿದ್ರು, ಓಕೆ ಸ್ಪಿರಿಚುವಲ್ ಗುರು, ಯಾರು ನೀವು ಕೇಳ ದೊಡ್ಡವ್ರು ಅನ್ಸ್ಕೊಂಡಿರ್ತಾರಲ್ಲ ಅವ್ರು ಹೇಳಿದ್ರು, ನೋಡಪ್ಪ ನೀವು ಮುಂಜಾನೆ 6ಕ್ಕೆ ಕೇಳು, 6ಕ್ಕೆ ಎದ್ದೇನು ಮಾಡು, ಕರೆಕ್ಟಾಗಿ ಕಾಲೇಜಿಗೆ ಹೋಗು, ಕರೆಕ್ಟಾಗಿ ಅಷ್ಟು ಕ್ಲಾಸಸ್ ಕೊಡು, ರೀಡಿಂಗ್ ರೂಮಿಗೆ ಹೋಗು, ಅಲ್ಲಿ ಓದು, ಲ್ಯಾಬಿಗೆ ಹೋಗು, ಕಂಪ್ಯೂಟರ್ ಯುಟಿಲೈಸ್ ಮಾಡ್ಕೋ, ದೆನ್ ಗೋ ಫಾರ್ ದ ಹೌಸ್ and go and recall the study, read the newspapers, play some sports in outdoor, and any work in home you can do, and sleep. Okay, without wasting your time in Instagram, Facebook and WhatsApp. Then what would be the result of this? Result in bardate, results will be the past. Skills gain, definitely skills bardate. Hang skills bardate. If you go for the lab and the reading room, you are going to read the newspapers, you are going to read the magazines, you are going to use the computers, then you will get the skills bardate, communication skills ella bardate. Then knowledge, definitely you will get the knowledge. And then concentration power, definitely you get the concentration power. Respect, definitely if you are following this timetable, definitely you will get the respect in your home and with the students, as well as from teachers also. Then bad habits, ella bad habits odu, then now you become the successful person. Then what you did to become a successful person from unsuccessful person, ಏನ್ ಮಾಡಿದ್ರಿ, ಸಕ್ಸಸ್ಫುಲ್ ದಿಂದ ಅನ್ಸಕ್ಸಸ್ಫುಲ್ ದಿಂದ ಸಕ್ಸಸ್ಫುಲ್ ಬರ್ಬೇಕಾದ್ರೆ ಏನ್ ಮಾಡಿದ್ರಿ, ಜಸ್ಟ್ ಯು ಹ್ಯಾವ್ ಚೇಂಜ್ಡ್ ಯುವರ್ ಲಿವಿಂಗ್ ಸ್ಟೈಲ್ ಅಂಡ್ ಜಸ್ಟ್ ಯು ಹ್ಯಾವ್ ಚೇಂಜ್ಡ್ ಯುವರ್ ಟೈಮ್ ಟೇಬಲ್, ಯುವರ್ ಸೆಲ್ಫ್, ನಿಂದು ನೀನೇ ಇದು ಮಾಡ್ಕೊಂಡು. then this is internal, you have done the internal changes ಏನೇನ್ ಮಾಡಿದ್ರಿ, just ಏನ್ ಮಾಡಿದೆ, of course you have changed the timetable, you have changed the living style, you have changed your powers ನಿಂದ ನೀನ್ ಚೇಂಜ್ ಮಾಡ್ಕೊಂಡು, then you become the successful persons. Okay, that's why we are calling it as a internal reconstruction. ಏನಂತ ಕರಿತೀವಿ, ಏನ್ ಅನ್ಬೋದು ಇದಕ್ಕೆ, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಇನ್ ದ ಹ್ಯೂಮನ್ ಲೈಫ್. ಮನುಷ್ಯನ್ ಇದ್ರೊಳಗ ಲೈಫ್ದೊಳಗ ದಿಸ್ ಇಸ್ ಅನ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ನಿನಗೆ ಗೊತ್ತಾಯ್ತು, ನಾವು ಒಂದ್ ಕಡೆ ಏನ ತಪ್ಪಾಗತ್ತೈತಿ ನನ್ನ ಕಡೆಯಿಂದ, ಐ ಆಮ್ ಬಿಕಮಿಂಗ್ ದ ಅನ್ಸಕ್ಸಸ್ಫುಲ್ ಪರ್ಸನ್, ಐ ಆಮ್ ಬಿಕಮ್ ಅಫ್ಕೋರ್ಸ್ ಸಿಕ್ ಪರ್ಸನ್, ಅಫ್ಕೋರ್ಸ್ ನಾ ಏನು ಕೆಟ್ಟ ಹಾದಿ ಹಿಡಿಯತ್ತೀನಿ ಅಂದ್ಮೇಲೆ ಏನು ಮಾಡಿದೆ, ಯು ಚೇಂಜ್ಡ್ ದ ವೇ, ದಟ್ ಈಸ್ ದ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಓಕೆ, ದಿಸ್ ಇಸ್ ದ ಸ್ಟೋರಿ. ನಾ ಎದಕ್ಕೆ ಹೇಳತ್ತೀನಿ ಅಂದ್ರೆ, ವಿ ಹ್ಯಾವ್ ಒನ್ ಚಾಪ್ಟರ್ ದಟ್ ಈಸ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆಫ್ ದ ಕಂಪನಿ. ಇದು ಮನುಷ್ಯನ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ನಾವು ಚೇಂಜ್ ಮಾಡ್ಕೊಂಡೇವೆ. ದೆನ್ ವಾಟ್ ಈಸ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆಫ್ ದ ಕಂಪನಿ? ಎಸ್ ಸರ್, ನಾವು ಕಂಪನಿ ಯಾವಾಗ ರೀಕನ್ಸ್ಟ್ರಕ್ಷನ್ ಆಗ್ತದಂದ್ರೆ, ಓಕೆ ಓಕೆ ದೆನ್ ಐ ವಿಲ್ ಎಕ್ಸ್ಪ್ಲೇನ್ ಯು. ಕಂಪನಿ ಯಾವಾಗ ರೀಕನ್ಸ್ಟ್ರಕ್ಟ್ ಆಗ್ತಾನೆ, ಮನುಷ್ಯ ಯಾವಾಗ ರೀಕನ್ಸ್ಟ್ರಕ್ಷನ್ ಆಗ್ತಾನೆ, ತನಗೆ ಲಾಸ್ ಆಗಬೇಕು, ಈ ಫೇಲ್ ಆದೆ, ಮುಂದೆ ಫೇಲ್ ಆದೆ, ಅಫ್ಕೋರ್ಸ್ ನನಗೆ ಏನು ಸ್ಕಿಲ್ಸ್ ಬರಲಿಲ್ಲ, ನಾ ಸಿಕ್ಕಾದೆ. ದೆನ್ ಅವಾಗ ಏನು ಮಾಡ್ತಾನೆ, ಹಿ ಯೂಸ್ ಟು ರೀಕನ್ಸ್ಟ್ರಕ್ಟ್ ಹಿಮ್ಸೆಲ್ಫ್. ತನ್ನನ್ನು ತಾನೇ ಏನು ಮಾಡ್ಕೋತಾನವ, ರೀಕನ್ಸ್ಟ್ರಕ್ಟ್ ಮಾಡ್ತಾನೆ, ರೀಆರ್ಗನೈಸ್ ಮಾಡ್ತಾನೆ. ತನ್ನೊಳಗೆ ಏನು ಟೈಮ್ ಟೇಬಲ್ ಐತಲ್ಲ ಅದನ್ನು ರೀಆರ್ಗನೈಸ್ ಮಾಡ್ತಾನೆ. ಡೆಫಿನೆಟ್ಲಿ ಹಿ ವಿಲ್ ಗೆಟ್ ದ ಸಕ್ಸಸ್. ಇನ್ ದ ಸೇಮ್ ಥಿಂಗ್, if it is a company, the same thing, if it is a company, if it is suffering from the losses consistently, if it is suffering from the losses consistently ಅಂದ್ರೆ ವರ್ಷ ಲಾಸ್ ಆಗ್ತದೆ. ದೆನ್ ಹಂಗಂದ್ರೆ ಏನ್ ಮಾಡ್ಬೇಕವ, ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ದೇರ್. ಎಸ್ ಸರ್, ನಾವು ವರ್ಷ ಲಾಸ್ ಬರಬಾರ್ದು. ಎಸ್ ಸರ್, ನೋ, ಬಟ್ ಸೇಲ್ಸ್ ಕರೆಕ್ಟ್ ಐತಿ, ಬಟ್ ಲಾಸ್ ಬರತೈತೆ. ಒನ್ ಕಂಪನಿ ಐ ಆಮ್ ಟೇಕಿಂಗ್ ದ example of that. Okay, the company name is Vishwas company. Company ಹೆಸರೇನು, ವಿಶ್ವಾಸ್ ಕಂಪನಿ.
then the company got the loss in 2016 and 17 ದೊಳಗು loss ಬಂದೈತಿ. In 2017 and 18 of course there is a loss. 2018 and 19 definitely there is a loss. 2019 and 20 as also there is a loss. 2016 and 17 ಒಳಗೆ ಲಾಸ್ ಬಂತಂದ್ರೆ ಏನಂತೆ, ಈ ವರ್ಷ ಒಂದು ಲಾಸ್ ಬಂದೈತಿ, ವಿಲ್ ಗೋ ಫಾರ್ ನೆಕ್ಸ್ಟ್ ಇಯರ್. In the 2017-18 again you suffered from the loss. ಅವಾಗ ಏನಂತೆ, hey, it's a loss of 2 years, don't worry, ತಲೆ ಕೆಡಿಸ್ಕೋಬೇಡ, no need to change anything, of course ಹಂಗ ಮುಂದೋಡ್ಕೋತ ಹೋಗೋಣ ಅಂತ. ನೆಕ್ಸ್ಟ್ 2018 and 19 ದೊಳಗ of course ಮತ್ತೂ ಹಂಗ ಅನ್ಸುತ್ತೆ, ಈಗ ಒಂದ್ 2 ವರ್ಷ ಆಗಿತ್ತು. ಬಟ್ ವೆನ್ ಇಟ್ ಕಮ್ಸ್ ಟು 2019-20 years ನಿನಗೆ ತ್ರಾಸ ಆಗಕ್ ಚಾಲು. I am suffering from the losses, it's been 4 years, 4 ವರ್ಷ ಆತ್ ನಾ ಲಾಸ್ದಿಂದ ಸಫರ್ ಆತೀನಿ, ದೆನ್ ಐ ಶುಡ್ ಚೇಂಜ್ ಸಮಥಿಂಗ್ ಹಿಯರ್. ನಾ ಏನಾರ ಮಾಡ್ಬೇಕಲ್ಲ, ಇದನ್ನ ಲಾಸ್ ಆಗಕತ್ತಂದ್ರೆ ಐ ಶುಡ್ ಶೇ ಸಮಥಿಂಗ್, I should do something here. Okay, what you have to do is just okay, first ಏನ್ ಮಾಡ್ಬೇಕು ನೀವು, okay ಏನ್ ಮಾಡ್ತಾರೆ ಕಂಪನಿ ಅವ್ರು, ಹೋಗಿ ಒಬ್ಬನ ಏನ್ ಮಾಡ್ತಾರೆ, ಕನ್ಸಲ್ಟೆಂಟ್ ಕಡೆ ಹೋಗ್ತಾರೆ. ಯಾರ ಕಡೆ ಹೋಗ್ತಾರ, ಕನ್ಸಲ್ಟೆಂಟ್. they will okay approach the consultant and they will ask that of course yes my company is suffering from losses and ಎದಕ್ ಸಫರ್ ಆಗತ್ತದ್ರಿ ನೋಡ್ರಿ ಅಂತ ಹೇಳ್ತಾರೆ ಡಾಕ್ಟರ್ಗಳು. ಕನ್ಸಲ್ಟೆಂಟ್ ಅಂದ್ರೆ ಡಾಕ್ಟರ್ ಅಂದ್ರೆ ಹಂಗ ಚಾರ್ಟರ್ಡ್ ಅಕೌಂಟೆಂಟ್ಸ್, ಎಕನಾಮಿಸ್ಟ್ ಅಂಡ್ ಸೋ ಮೆನಿ ಫೈನಾನ್ಸಿಯಲ್ ಅನಾಲಿಸಿಸ್ಟ್ ಇವ್ರು ಇರ್ತಾರಲ್ಲ, ಇವ್ರ ಕಡೆ ಹೋಗ್ತಾರೆ. ಅವಾಗ ಏನಂತಾರ ಅವರು, ಎಸ್ ಹೌದಾ ನಿನ್ 4 ವರ್ಷ ಆತ ಇದನ್ನ ಆಗತ್ತ, ದೆನ್ ನಿಂದು ಇದನ್ನ ತೋರಿಸ್ಲಾ, ರಿಪೋರ್ಟ್ ತೋರಿಸು, ದೆನ್ ವಾಟ್ ಈಸ್ ದ ರಿಪೋರ್ಟ್, ದಟ್ ಈಸ್ ದ ಬ್ಯಾಲೆನ್ಸ್ ಶೀಟ್. ಲೆಟ್ಸ್ ಚೆಕ್ ದ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತಾನೆ. ನಾವು ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡೋನು ಗೊತ್ತಾಗ್ತೈತೆ ನಿನಗೆ, ವೈ ಯು ಆರ್ ಸಫರಿಂಗ್ ಫ್ರಮ್ ದ ಲಾಸಸ್ ಅಂತ. ಬ್ಯಾಲೆನ್ಸ್ ಶೀಟ್ ಓಕೆ, ಇಟ್ಸ್ ಲೈಕ್ ಎ ಫೋಟೋಗ್ರಫಿ ಆಫ್ ಅ ಕಂಪನಿ. ಓಕೆ, it shows the every transactions of the company. It shows the it shows the situation of the company. Then they opened the balance sheet open ಮಾಡಿದ್ಮೇಲೆ ನೋಡಿದ್ರ ಅವ್ರು ಯಾರು ನೋಡ್ತಾರ, ಹೌದು ಚೆಕ್ ಮಾಡ್ಕೋತ ಹೋಗ್ತಾನೆ. then he was checking the liabilities. Yes, equity shares capital is there 10 each fully paid 3 lakh. Okay, preferential share capital is there 100 rupees each fully paid up 2 lakh. Okay, 16% bank loan. Okay, then 18% debentures. Okay, creditors 2 lakh is there. Okay, general reserve 1,50,000 is there. Okay, machinery 2 lakh, building 6 lakh, furniture 2 lakh, debtors 1,50,000 is there. Goodwill is there. How goodwill? 2 lakh. The loss is there 2 lakh, cash is there 50,000. This is the balance sheet of Viswas company. Then ಇದನ್ನ ಅಷ್ಟು ಚೆಕ್ ಮಾಡಿದ್ಮೇಲೆ ಏನಂತ ನಾವು ಕರೆಸ್ತಾನ ಕಂಪನಿ ಅವರಿಗೆ, ಬೈತಾನೆ. ಹೌ ಯು ಮೇಂಟೈನ್ ದಿಸ್ ಬ್ಯಾಲೆನ್ಸ್ ಶೀಟ್, ಹೆಂಗ್ ಬ್ಯಾಲೆನ್ಸ್ ಶೀಟ್ ಮೇಂಟೈನ್ ಮಾಡಿದ್ರೆ, ಹಂಗೆಂಗ್ರಿ ಸರ್ 17 lakh ಟೋಟಲ್ ಐತಿ. ಹೌದು 17 lakh ಟೋಟಲ್ ಐತಿ. ಇಫ್ ಯು ಆರ್ ಗೆಟಿಂಗ್ ದ ಪ್ರಾಫಿಟ್ ಅಂಡ್ ಯು ಆರ್ ಗಿವಿಂಗ್ ದ 60% ಇಂಟ್ರೆಸ್ಟ್ ಆನ್ ದ ಲೋನ್, ನೀ ಲೋನ್ ತಗೊಂಡಿಲ್ಲ ಅದಕ್ಕೆ 60% ಇಂಟ್ರೆಸ್ಟ್ ಕೊಡತಿ, ದೆನ್ ಯು ಶುಡ್ ನೆಗೋಷಿಯೇಟ್ ವಿತ್ ದ ಬ್ಯಾಂಕ್ ಜೋಡಿ ಮಾತಾಡ್ರಿ, 60% ಕೊಡೋದಾಗುದಿಲ್ಲ. ಹೌದು, ಓಕೆ, ಯು ಶುಡ್ ಗೋ ಫಾರ್ ದ ಬ್ಯಾಂಕ್ ಅಂಡ್ ಟಾಕ್ ವಿತ್ ದ ಬ್ಯಾಂಕ್ ಆಲ್ಸೋ. And you are paying the 18% debentures. You are paying the interest on 18% debentures. Okay, debentures 18% ಕೊಡಾತ್ರಿ. then ಏನ್ ಮಾಡ್ರಿ, of course debenture holders ಅನ್ನು ಕರೀರಿ. debentures ಅಂದ್ರೆ ಇಂಟ್ರೆಸ್ಟ್ ವರ್ಷ ಕೊಡಬೇಕಲ್ಲ, ಕಂಪಲ್ಸರಿ you have to pay the interest to the debentures. Whether you are earning the profit, whether you are earning the losses, suffering from the losses, then you have to pay the 18% debentures, interest on debentures. Andra debentures jodi matadre, negotiate with the debentures and convert that debentures into the equity shareholders, or redeem the debentures and or the reduce the interest of that debentures. ಏನಾರ ಮಾತಾಡ್ಸ್ಕೊಂಡು ಏನು ಮಾಡ್ರಿ, ಅದರದ್ದು ಕಮ್ಮಿ ಮಾಡ್ಕೊಂಡು. then creditors ಎಷ್ಟೈತಿ, 2 lakh. or general reserve, you are suffering from the losses and you are making the general reserve. How? Hanging? Yes or no? Then e general reserve tegiri. Okay, then machinery 2 lakh. Machinery 2 lakh na without depreciation you are mentioning the 2 lakh. Then revalue ಮಾಡ್ಕೊರಿ. ಇವೇನ್ ಅಸೆಟ್ಸ್ ಅದಲ್ಲ, ಬಿಲ್ಡಿಂಗ್ 6 lakh ಅಂತ ಯಾರಿಗೆ ಹೇಳ್ತೀನಿ, revalue it. Yes or no? revalue ಮಾಡೋಕ್ಲ. ಫರ್ನಿಚರ್ 2 lakh ಎಷ್ಟು ವರ್ಷ ತಗೊಂಡು, 5 ವರ್ಷ ಆತ್ರಿ, revalue it. Okay, debtors 1,50,000 ಅವ್ರ ಕಡೆ ರೊಕ್ಕ ಇಸ್ಕೋರಿ. Yes or no? Goodwill, if you are suffering from the losses, how you make this goodwill?
ನೀನು 4 ವರ್ಷ ಆಯ್ತು ನೀ ಅಫ್ಕೋರ್ಸ್ ಲಾಸ್ ಬರೋದಕ್ಕೆ ನಿನ್ನ ಕಡೆ, ದೆನ್ ಹೌ ಯು ಆರ್ ಮೇಂಟೈನಿಂಗ್ ದಿಸ್ ಗುಡ್ ವಿಲ್ ಹೆಂಗ್ ಮೇಂಟೈನ್ ಮಾಡ್ತೀನಿ? ಕ್ಯಾಲ್ಕುಲೇಷನ್ ಮಾಡಿ ಇಲ್ಲ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ದ ಪ್ರಾಫಿಟ್ ದೇರ್. ಓಕೆ, ದೆನ್ ಹೌ ಯು ಕ್ಯಾಲ್ಕುಲೇಟ್ ದ ಗುಡ್ ವಿಲ್, ಹೌ ಯು ಆರ್ ಶೋಯಿಂಗ್ ಇನ್ ದ ಅಸೆಟ್ಸ್, ಇಂಥವೆಲ್ಲ ನೋಡ್ಕೊಂಡು ಏನ್ ಮಾಡ್ತಾನವ, ಎಸ್ ಯು ನೀಡ್ ಟು ರೀಕನ್ಸ್ಟ್ರಕ್ಟ್ ಯುವರ್ ಬ್ಯಾಲೆನ್ಸ್ ಶೀಟ್, ಯು ನೀಡ್ ಟು ರೀಕನ್ಸ್ಟ್ರಕ್ಟ್ ಯುವರ್ ಕಂಪನಿ ಅಂತ ಹೇಳ್ತಾನ. ನಿನ್ನ ಕಂಪನಿ ಏನೈತಲ್ಲ ಅಷ್ಟನ್ನು ರೀಕನ್ಸ್ಟ್ರಕ್ಷನ್ ಮಾಡಬೇಕು, ದಟ್ ಈಸ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡಬೇಕು. ನೀ ಇದ್ರ ಕಂಪನಿ ಮಾರಿಬಿಡಂದ್ರೆ ಅದು ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್, ಇನ್ನೊಂದು ಕಂಪನಿ ಟೇಕ್ ಓವರ್ ಮಾಡೋದ್ರೆ ದಟ್ ಈಸ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್, ಇದನ್ನ ಮುಚ್ಚಿಬಿಡು ಇನ್ನೊಂದು ಕಂಪನಿ, ಅದಕ್ಕೆ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತಾರೆ. ಇಫ್ ಯು ಆರ್ ಕ್ಲೋಸಿಂಗ್ ದಿಸ್ ಕಂಪನಿ ಅಂಡ್ ಅಗೇನ್ you are opening another company, that is external reconstruction. Without closing the company you are making some changes, that is internal reconstruction. Okay, then equity share capitals adavu, then call the equity shares. ನನಗೆ ಇನ್ನೂ ಸ್ವಲ್ಪ ರೊಕ್ಕ ಬೇಕಾಗಿತ್ತಲ್ಲ, ಕಾಲ್ ದ ಇಕ್ವಿಟಿ ಶೇರ್ಸ್. ಪ್ರಿಫರೆನ್ಷಿಯಲ್ ಶೇರ್ಸ್ ಅದಾವು, ದೆನ್ ಅಫ್ಕೋರ್ಸ್ ಅದ್ರೊಳಗೆ ಸ್ವಲ್ಪ ಚೇಂಜಸ್ ಮಾಡು. ದೆನ್ ಇವು ಏನು ಐಟಮ್ಸ್ ಅದಾವಲ್ಲ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಇದ್ರೊಳಗೆ ಚೇಂಜಸ್ ಮಾಡ್ತೇವೆ ನಾವು, ಇಂಟರ್ನಲಿ ಚೇಂಜಸ್ ಮಾಡ್ತೀವಿ. ಎಸ್ ಅವ್ರನ್ನು ಡೆಟರ್ ಕಡೆ ರೊಕ್ಕ ಇಸ್ಕೋತೀವಿ, ಕ್ರೆಡಿಟರ್ಸ್ಗೆ ಡಿಸ್ಕೌಂಟ್ ಅನ್ನು ಕೇಳ್ತೀವಿ. 2 ಲಕ್ಷ ರೂಪಾಯಿ ಕೊಡೋದೈತಂದ್ರೆ ಏನ್ ಮಾಡ್ತೀರಿ ನಾವು, ಎಸ್ ಕ್ರೆಡಿಟರ್ಸ್ಗೆ ಹೋಗ್ತೀರಿ, ಮಾತಾಡ್ತೀರಿ, ಮಿಸ್ಟರ್ ಕ್ರೆಡಿಟರ್ಸ್ I will pay the 2 lakh rupees but give the 10% discount ಅಂತ ಹೇಳ್ತೀರಿ. ದೆನ್ ಡೆಟರ್ಸ್ಗೆ ಹೋಗಿ ಕೇಳ್ತೀರಿ, ಏನಂತ 10% ಡಿಸ್ಕೌಂಟ್ ಕೊಡ್ತೀವಿ ಬಟ್ ಜಲ್ದಿ ರೊಕ್ಕ ಕೊಟ್ಬಿಟ್ರಿ ನಮ್ಗಂತೆ. ದೀಸ್ ಟೈಪ್ಸ್ ಆಫ್ ದ ಚೇಂಜಸ್ ಆರ್ ಗೋಯಿಂಗ್ ಟು ಬಿ ಡನ್ ಇನ್ ದ ಕಂಪನಿ, ಓಕೆ, ಬೈ ದ ರೆಕಮೆಂಡೇಶನ್ ಆಫ್ ದ ಸ್ಪೆಷಲಿಸ್ಟ್ ಅಂಡ್ ಫೈನಾನ್ಸಿಯಲ್ ಎನಾಲಿಸಿಸ್ಟ್ ಆರ್ ದ ಚಾರ್ಟರ್ಡ್ ಅಕೌಂಟೆಂಟ್ಸ್, ಎಕನಾಮಿಸ್ಟ್, ಇವರೆಲ್ಲ ಹೆಲ್ಪ್ದಿಂದ ಏನು ಮಾಡತ್ತೀರಿ ನೀವು, ಯು ಆರ್ ಚೇಂಜಿಂಗ್ ದ ಬ್ಯಾಲೆನ್ಸ್ ಶೀಟ್, ಯು ಆರ್ ಚೇಂಜಿಂಗ್ ದ okay view of your company, then it is called as a internal reconstruction. ಏನಾರ ಹೊರಗಿಂದ ಏನಾರ ಮಾಡಿದ್ರನ ಅಂದ್ರೆ ಟೇಕ್ ಓವರ್ ಮಾಡಿದ್ರಿ, ಇದನ್ನ ಸೇಲ್ ಮಾಡಿದ್ರಿ, ನೋ, ದಟ್ ಈಸ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್, ಬಟ್ ಇಟ್ ಈಸ್ ಇಂಟರ್ನಲ್ reconstruction. Then we'll go for the definition. What is internal reconstruction? Internal reconstruction means reorganization. Internal reconstruction ಅಂದ್ರೆ ಏನು, reorganization of the affairs of the company, of its assets and liabilities, or the writing off of the accumulated losses. ಏನೇನ್ ಲಾಸ್ ಐತಲ್ಲ ಅದನ್ನ ತೆಗೆದು ಹೋಗೋದು ಬಿಡೋದು. ಓಕೆ, ಬೈ ರಿಡ್ಯೂಸಿಂಗ್ ದ ಶೇರ್ ಕ್ಯಾಪಿಟಲ್ ರಿಡ್ಯೂಸ್ ಮಾಡ್ರಿ ಅಥವಾ ಚೇಂಜ್ ಮಾಡ್ರಿ. ಓಕೆ, ವಿದೌಟ್ ಚೇಂಜಿಂಗ್ ದ ರೈಟ್ಸ್ ಆಫ್ ದ ಶೇರ್ ಹೋಲ್ಡರ್ಸ್, ವಿದೌಟ್ ಲಿಕ್ವಿಡೇಷನ್ ಆಫ್ ಎಕ್ಸಿಸ್ಟಿಂಗ್ ಕಂಪನಿ ಈಸ್ ಕಾಲ್ಡ್ ಆಸ್ ಇಂಟರ್ನಲ್ reconstruction. Internal reconstruction ಅಂದ್ರೆ ನೀವು ಏನು ತಿಳ್ಕೋಬೇಕು, ದ ಸಿಂಪಲ್ ಥಿಂಗ್, we are going to change the liabilities and the assets, okay, of the company, and we are not going to liquidate the company. We are changing the aspects of the company and we want to give the new life to the company. ನಾವೇನ್ ಮಾಡ್ಬೇಕಂತ ಮಾಡೀವಿ, ಒಂದು ಹೊಸ ಲೈಫ್ ಕೊಡ್ಬೇಕಂತ ಮಾಡೀವಿ ಕಂಪನಿಗೆ, ದಟ್ ಈಸ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. Are you getting my point? ಇದು ಫಸ್ಟಿಗೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದ್ರೆ ಏನು, ಇಫ್ ಯು ಆರ್ ಹ್ಯಾವಿಂಗ್ ದ ಲಾಸ್ ಮೇಕಿಂಗ್ ಕಂಪನಿ ಫಾರ್ ಕನ್ಸಿಸ್ಟೆಂಟ್ಲಿ ಏನಾದ್ರು ಲಾಸ್ ಮೇಕಿಂಗ್ ಇತ್ತು, ದೆನ್ ವಿ ಶುಡ್ ಚೆಕ್ ದ ಓಕೆ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿದಾಗ ನೋಡ್ಬೇಕಲ್ಲಿ, ಹೌದು ನೀ 18% ಡಿವೆಂಚರ್ ಅಲ್ಲೋ, ನಾರ್ಮಲಿನೇ 12% 13% ಬ್ಯಾಂಕ್ ಲೋನ್ ಇರ್ತೈತಿ, ಹೌ ಓಕೆ, ಇಂಥವು ಏನು ಮಾಡ್ತಿರ್ತಾರೆ ಅಫ್ಕೋರ್ಸ್ ಕ್ರೆಡಿಟರ್ಸ್ಗೆ ಅಫ್ಕೋರ್ಸ್ ಇಂಥವೆಲ್ಲ ಚೇಂಜಸ್ ಮಾಡ್ಕೊಂಡ, ದೆನ್ ಯು ಆರ್ ಗೋಯಿಂಗ್ ಟು ಮಷಿನರಿನ ಕಡಿಮೆ ತೋರಿಸ್ತೀರಿ, ಅಂದ್ರೆ ಡೆಪ್ರಿಸಿಯೇಷನ್ ಮಾಡ್ಕೊಂಡು ಬಿಲ್ಡಿಂಗ್ ಡೆಪ್ರಿಸಿಯೇಷನ್ ಮಾಡ್ತೀರಿ, ಫರ್ನಿಚರ್ ಡೆಪ್ರಿಸಿಯೇಷನ್ ಮಾಡ್ತೀರಿ, ಡೆಬೆಂಚರ್ಸ್ ಕಡೆಯಿಂದ ರೊಕ್ಕ ಇಸ್ಕೋತೀರಿ, ಗುಡ್ ವಿಲ್ ಅನ್ನು ತೆಗೆದು ಬಿಡ್ತೀರಿ. ಎಸ್ ಸರ್, ನಾವು ಲಾಸ್ ಅನ್ನು ಏನು ಮಾಡ್ತೀರಿ, ಅಫ್ಕೋರ್ಸ್ ಜೀರೋ ಮಾಡ್ತೀವಿ, ತೆಗೆದು ಬಿಡ್ತೀವಿ ಲಾಸನ್ನು. ಪ್ರಾಫಿಟ್ದಿಂದ ಈ ಜನರಲ್ ರಿಸರ್ವ್ದಾಗ 1,50,000 ಐತಿಲ್ಲ, ಲಾಸ್ 2 lakh rupees ಐತಿಲ್ಲ, ಅದನ್ನ ಏನು ಮಾಡ್ಕೋತೀವಿ, ತೆಗೆದ ಓನ್ಲಿ ಲಾಸ್ 50,000 ಇರ್ತೀವಿ. ಅಷ್ಟ ತೋರಿಸಿದ ಲಾಸ್ ಕಮ್ಮಿ ತೋರಿಸಿದಾಗ ಏನು ಮಾಡ್ತಾರೆ, ಇನ್ವೆಸ್ಟರ್ ವಿಲ್ ಇನ್ವೆಸ್ಟ್ ಇನ್ ಯುವರ್ ಕಂಪನಿ, ನಿಮ್ಮ ಕಂಪ್ನಿದೊಳಗೆ ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ದೆನ್ ದಿಸ್ ಈಸ್ internal reconstruction. This is internal reconstruction. Okay, from tomorrow we'll go for the accounting of internal reconstruction. ನಾ ಎಲ್ಲ ಹೇಳಿದೆ ಇಲ್ಲೆಲ್ಲ ಚೇಂಜ್ ಮಾಡೋಣ್ರಿ, ಇದನ್ನ ಚೇಂಜ್ ಮಾಡೋಣ್ರಿ, ಡಿಬೆಂಚರ್ಸ್ ಚೇಂಜ್ ಮಾಡೋಣ್ರಿ, ಕ್ರೆಡಿಟರ್ ಚೇಂಜ್ ಮಾಡೋಣ್ರಿ, ಶೇರ್ ಕ್ಯಾಪಿಟಲ್ ಚೇಂಜ್ ಮಾಡೋಣ್ರಿ, ಶೇರ್ ಕ್ಯಾಪಿಟಲ್ ಹೆಚ್ಚು ಮಾಡೋಣ, ವಿಲ್ ರೆಡ್ಯೂಸ್ ದ ಶೇರ್ ಕ್ಯಾಪಿಟಲ್, ವಿಲ್ ಇನ್ಕ್ರೀಸ್ ದ ಶೇರ್ ಕ್ಯಾಪಿಟಲ್, ವಿಲ್ ರೆಡ್ಯೂಸ್ ದ ಪ್ರಿಫರೆನ್ಷಿಯಲ್ ಶೇರ್ಸ್, ವಿಲ್ ಇನ್ಕ್ರೀಸ್ ದ ಪ್ರಿಫರೆನ್ಷಿಯಲ್ ಶೇರ್, will negotiate with the bank and will pay the loan, when will negotiate with the debenture holders and will reduce the debentures or will convert the debentures, creditors ಕೊಡೋನು, creditors will ಮಾಡೋನು, ಜನರಲ್
ledgers and set off ಮಾಡ್ಕೊಂಡು with the losses and the will write off the goodwill and will collect the debentures ಇವಕ್ಕೆಲ್ಲಕ್ಕೂ ಎಂಟ್ರೀಸ್ ಮಾಡ್ಬೇಕು ನಾನು when whatever we are taking the transaction in this account and we have to pass the journal entries and we have to post in the ledgers and we have to add in the we have to create the new balance sheet. Yes or no? That is called as accounting of internal reconstruction. ಏನಂತ ಕರಿತೀವಿ ಅದಕ್ಕೆ accounting of internal reconstruction. From the next class, from the next video, we are going to learn the accounting for new internal new construction. What is the new construction? Internal reconstruction, giving the reorganizing the assets and liabilities, reorganizing the financial affairs of the company internally and giving the new life to the company. That is internal reconstruction. We are not going to close the company close ಮಾಡಕತ್ತಿಲ್ಲ. external reconstruction ಅಂದ್ರೆ ಕಂಪನಿ ಕ್ಲೋಸ್ ಮಾಡಿ ಇನ್ನೊಂದು ಕಂಪನಿ ತೆಗೆದು ಅದಕ್ಕೆ ಏನಂತೆ ನಾವು external reconstruction ಅಂತೇವೆ. By stay home. And submit the assignments of BL also.